ಬಾಳದ್ನೆಲ್ಲ ಯಾಕೆ ನೆನ್ಪು ಮಾಡ್ತೀಯ? ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಗೋವಿಂದಣ್ಣ ಭಾಳ ಸಿಟ್ಟಾಗ್ತಾನೆ. ಸಿಟ್ ಮಾಡ್ಕೊಂಡ್ರು ಏನ್ ಮಾಡಕ್ಕಾಯ್ತದೆ? ಅವಳು ಮದುವೆ ಆಗಿ ಇನ್ನೊಬ್ಬ ಜೊತೆ ಸುಖವಾಗಿ ಸಂಸಾರ ಮಾಡ್ತಾವಳೆ. ಇವನ್ ನೋಡಿದ್ರೆ ಇಲ್ಲಿ ಕುಡಿತಾ ಕಣ್ಣೀರಾಗ್ತಾವನೆ. ಏಯ್ ಇಕ್ಕದ ಮಕ್ಕಳೇ ಹೊಳ್ಕೊಂಡ್ಬಿಡ್ಬೇಕು. ಕಣ್ಣೀರ್ ಹಾಕೋಣ ನಾನು. ಕಣ್ಣಾಗ ನೀರ್ ಬಂದಿಲ್ಲ ಅಂದ್ರು ಮನ್ಸಿನಲ್ಲಂತೂ ನೋವಾಯ್ತಲ್ಲಣ್ಣ. ಈ ಗೋವಿಂದ ನೋವು ಪಡೋನಲ್ಲ, ನೋವು ಕೊಡೋನು. ನಾನ್ ಮನ್ಸ್ ಮಾಡಿದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತೀನಿ. ಹರಿದಿರೋ ನೀರ್ ದಿಕ್ಕನ್ನೇ ಬದಲಾಯಿಸ್ತೀನಿ. ಅಂತದ್ರಲ್ಲಿ ಆಸೆ ಪಟ್ಟಿರೋಳು ಸಿಕ್ಕಿಲ್ಲ ಅಂದ್ರೆ ಸುಮ್ನಿರ್ತೀನಾ? ಅವ್ರಿಗೆ ಯಾವ ಗತಿ ಕಾಣಿಸ್ತೀನಿ ನೋಡ್ತೀರಿ. ಅಂಬಂದು ತಮ್ಮ ಮಗಳನ್ನ ಈ ಮನೆಗೆ ಯಜಮಾನಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರೋ ತರ ಇದೆ. ಹೌದು, ಯಾಕೆ ಮನೆ ಅಳಿಯದ ಮನಸ್ಸು ಹೊಡೆದಾಯ್ತಾ? ಎಲ್ಲಾದ್ರೂ ಉಂಟೆ. ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಿ ಈ ಮನೆಗೆ ಬಂದಿರೋ ನಾನು ನನ್ನ ಇಷ್ಟ ಕಷ್ಟಗಳನ್ನ ಬಿಟ್ಕೊಟ್ಟು ಈ ಮನೆಗೆ ಅಳಿನಾಗಿ ಬಂದಿರೋದು. ಅದ್ ನಿನಗೂ ಚೆನ್ನಾಗಿ ಗೊತ್ತು. ಈ ಮನೆಯವ್ರ ಸಂತೋಷನೇ ನನ್ನ ಸಂತೋಷ. ಈ ಮನೆಯವ್ರ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೆ. ಆದ್ರೆ ನನ್ನಷ್ಟು ನೀನು ಸಿಂಪಲ್ ಅಲ್ಲ ಅಂತನೂ ನನಗೆ ಚೆನ್ನಾಗಿ ಗೊತ್ತು. ಈಗ ನಿನ್ನ ತಲೆಯಲ್ಲಿ ಏನು ಲೆಕ್ಕಾಚಾರ ಓಡ್ತಿದೆ ಅಂತನೂ ಗೊತ್ತು. ಆದ್ರೆ ಇಲ್ಲಿ ನಿನ್ನ ಲೆಕ್ಕಾಚಾರಕ್ಕೆ ಯಾರು ಉತ್ತರ ಕೊಡಲ್ಲ ಅಂತ ಅಂದ್ಕೋಬೇಡ. ನಾನು ಹಾಕೋ ಲೆಕ್ಕಾಚಾರ ಯಾವಾಗಲೂ ಸರಿಯಾಗೇ ಇರುತ್ತೆ. ಆ ಲೆಕ್ಕಾಚಾರದಿಂದ ಬೇರೆಯವ್ರಿಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಅಂದಮೇಲೆ ಉತ್ತರಕ್ಕೋಸ್ಕರ ಈ ಮಾಧುರಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇದು ಯಾವಾಗಲೂ ಆಗ್ಬೇಕಾಗಿತ್ತು ಅಂಥದ್ದು ಈಗ ನಮ್ಮ ಶೌರ್ಯ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾನೆ. ನನ್ನ ಮಗಳಿಂದ ನಾನು ಈ ಮನೆಗೆ ಮತ್ತೆ ಮಗಳಾಗಿ ವಾಪಸ್ ಬಂದಿದ್ದೀನಿ. ಮಗಳ ಜೊತೆಗೆ ಬೀಗತಿಯಾಗಿ ಕೂಡ ವಾಪಸ್ ಬಂದಿದ್ದೀನಿ. ಈಗ ಈ ಮನೆಯಲ್ಲಿ ನನಗೆ 2 ಸ್ಥಾನ. ಯಾವ ಸ್ಥಾನನಾದ್ರೂ ಇರಲಿ, ಕೊಟ್ಟ ಹೆಣ್ಣು ಕುಲುಕ್ ವರ್ಗು ಅನ್ನೋ ಗಾದೆ ಮಾತೆ ಇದೆಯಲ್ಲ. ಕೊಟ್ಟೆಣ್ಣು ಕುಲಕ್ ಹೊರಗೆ ಅನ್ನೋ ಮಾತಾದ್ರೆ ಅತ್ತೆ ಮನೆಗೆ ಬಂದು ಸೇರ್ಕೊಳ್ಳೋ ಅಳಿಯಂಗೇರಂತಾರೆ. ಕೊಟ್ಟೆಣ್ಣು ಕುಲಕ್ ಹೊರಗೆ ಅನ್ನೋ ಮಾತು ನಿನ್ನ ಹೆಂಡತಿಗೆ ಅನ್ವಯಿಸೋದಾದ್ರೆ ನೀನು ಈ ಕ್ಷಣನೇ ಅವಳನ್ನ ಕರ್ಕೊಂಡು ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ನೆನಪಿರ್ಲಿ. ನಿನ್ನ ಕ್ರಿಮಿನಲ್ ಬುದ್ಧಿಗಳನ್ನ ಇನ್ನು ಮುಂದೆ ನನ್ನ ಹತ್ರ ಆಗಲಿ, ನನ್ನ ಮಗಳ ಹತ್ರ ಆಗಲಿ, ನನ್ನ ಅಳಿಯನ ಹತ್ರ ಆಗಲಿ ಏನಾದರೂ ತೋರಿಸಿದ್ರೆ ಈ ಮನೆಯಲ್ಲಿ ನನಗೆ ಎಷ್ಟು ಪವರ್ ಇದೆ ಅನ್ನೋದನ್ನು ನಾನು ನಿನಗೆ ತೋರಿಸ್ಬೇಕಾಗತ್ತೆ. ಗಾಟ್ ಇಟ್? ಈ ಮನೆಯಲ್ಲಿ ಎಲ್ಲರೂ ಅವ್ರವ್ರು ಅಂದ್ಕೊಂಡಾಗೆ ಮಾಡ್ತಿದ್ದಾರೆ. ಆದ್ರೆ ಅಮ್ಮ, ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ? ನನಗೆ ಮದುವೆ ಅಂತಾನೆ ಆಸೆ ಇರಲಿಲ್ಲ. ಆದ್ರೆ ಈಗ ಇಷ್ಟ ಇಲ್ದೇನೆ ಮದುವೆ ಆಗಿದೆ. ವಿಧಿ ನನ್ನ ಜೀವನದಲ್ಲಿ ತುಂಬಾನೇ ಆಟ ಆಡ್ಬಿಡ್ತು ಅಮ್ಮ. ವಿಧಿ ನನ್ನ ಕೈಯಾರೆ ಲಡ್ಡು ಕುತ್ತಿಗೆಗೆ ತಾಳಿ ಕಟ್ಟಿಸ್ತು. ನಾನು ಲಡ್ಡು ಗಂಡ ಹೆಂಡತಿ ಇವಾಗ. ಅಲ್ಲೂ ನನ್ನ ಕಟ್ಟಾಕಿದ್ದು ತಾಯಿ ಪ್ರೀತಿನೇ. ಅವ್ರ ತಾಯಿಗೊಂದು ಮಾತು ಕೊಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಲಡ್ಡು ಮದುವೆ ಆದ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಸಂಸಾರ ಮಾಡಿಲ್ಲ ಅಮ್ಮ. ನನಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಪುರ ಇದ್ಬಿಟ್ವಿ. ಆದ್ರೆ ಆಕ್ಸಿಡೆಂಟಲ್ಲಿ ಆಕಸ್ಮಿಕವಾಗಿ ಅವಳು ಮತ್ತೆ ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಲು. ನನಗೆ ಗೊತ್ತಿಲ್ಲದೆ ಅವಳು ತುಂಬಾ ಇಷ್ಟಪಡೋದಕ್ಕೆ ಶುರು ಮಾಡಿದೆ. ಲಡ್ಡು ಅಂದ್ರೆ ಉರಿದು ಬೀಳ್ತಿದ್ದೆ. ತುಂಬಾನೇ ಹೇಟ್ರೇಟ್ ತೋರಿಸ್ತಿದ್ದೆ. ಇರಿಟೇಟ್ ಆಗ್ತಿತ್ತು. ಆದ್ರೆ ಲಡ್ಡು
ತುಂಬಾನೇ ಒಳ್ಳೆ ಹುಡುಗಿ. ಅವಳ ಮುಗ್ಧತೆ, ಅವಳ ಮಾತು ಪಟ ಪಟ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ನನಗ ಹೇಟ್ರೆಡ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ. ಐ ಕುಡಂಟ್ ಹೇಟ್ ಹರ್ ಎನಿಮೋರ್. ನನಗೆ ಗೊತ್ತಿಲ್ಲದೆ ಅವಳನ್ನ ತುಂಬಾ ಕೇರ್ ಮಾಡೋದಕ್ಕೆ ಶುರು ಮಾಡಿದೆ ಅಮ್ಮ. ಇನ್ಫ್ಯಾಕ್ಟ್ ಅವಳಿಂದ ಈ ಮನೆಗೆ ತುಂಬಾನೇ ಒಳ್ಳೇದಾಗಿದೆ. ಸಿಂಧು ಜೀವನನ, ಭವಿಷ್ಯನ ಅವಳೇ ಕಾಪಾಡಿತ್ತು, ಅವಳೇ ಉಳಿಸಿದ್ದು. ನಾನು ಒಂದ್ಸತಿ ಕೊಟ್ಟು ಮಾತನ್ನ ಯಾವತ್ತೂ ಹಿಂದೆ ಪಡೆಯೋದಿಲ್ಲ. ಮದುವೆ ಆಗ್ತೀನಿ ಅಂತ ಅಜ್ಜಿಗೆ ಮಾತು ಕೊಟ್ಟಿದ್ದೀನಿ. ಜೀವನ ಪಣಕ್ಕಿಟ್ಟಾದ್ರೂ ಒಂದ್ಸತಿ ಕೊಟ್ಟ ಮಾತನ್ನ ಯಾವತ್ತೂ ಹಿಂದೆ ಪಡಿಬೇಡ ಅಂತ ನಾನು ನಿನ್ನಿಂದಾನೇ ಕಲ್ತಿದ್ದು. ಮನ್ಸಿಗೆ ಲಡ್ಡು ಅಂದ್ರೆ ಇಷ್ಟ. ಈಗ ಅಜ್ಜಿ ಅನು ಜೊತೆ ಮದುವೆ ಫಿಕ್ಸ್ ಮಾಡ್ತಾ ಇದ್ದಾರೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ನನಗೇನ್ ಮಾಡ್ಲಿ? ನೀನೇ ಇದಕ್ಕೊಂದು ದಾರಿ ತೋರಿಸ್ಬೇಕು.